ಕಳೆದ ಭಾಗದಲ್ಲಿ ಏನು ಹೇಳಿ ನಿಲ್ಲಿಸಿರೋದೇನಂತ ಹೇಳಿದ್ರೆ, ಆಕ್ಚುಲಿ 65ನೇ ಭಾಗದಿಂದ 80ನೇ ಭಾಗ ತನಕ ನಾವು ಏನು ಡಿಸ್ಕಸ್ ಮಾಡಿದೆ ಅಂತ ಹೇಳಿದ್ರೆ, ಧ್ಯಾನ ಮಾಡಿದ್ದು ಶರೀರ ಭಾವದ ಕರ್ಮಗಳು. ಗಲಾತಿಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ವಿಶ್ವಾಸಿಯ ಜೀವನದಲ್ಲಿ ಇಷ್ಟೊಂದು ಸೆಷನ್ಸ್ ಅಲ್ಲಿ ಪವಿತ್ರ ಆತ್ಮನ ಕುರಿತಾಗಿ ಕೇಳಿಸ್ಕೊಂಡಿರೋ ನಿಮ್ಮೆಲ್ಲರಿಗೇನು ದೇವರ ನಾಮದಲ್ಲಿ ಧನ್ಯವಾದಗಳು. ಯಾಕೆಂದ್ರೆ ಈಗ ನಮ್ಮ ಕೈಯಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಕೈಯಲ್ಲಿ ಆಗಲಿ, ನಮ್ಮ ಬಾಯಲ್ಲಿ ಆಗಲಿ, ನಮ್ಮ ಹೃದಯದಲ್ಲಿ ಆಗಲಿ ಆಲೋಚನೆ ಕೊಡುವಂತ ದೇವರ ಆತ್ಮನು, ನಮ್ಮನ್ನು ನಡೆಸುವಂತ ದೇವರ ಆತ್ಮನು, ಮುಂದೆ ನಮ್ಮನ್ನು ಸರಿಪಡಿಸಿ ಕೈ ಹಿಡುವುದಬೇಕಂದ ಆ ಪವಿತ್ರಾತ್ಮನ ಕುರಿತು ಇಷ್ಟು ದಿವಸ ಮಾತಾಡ್ಲಿಕ್ಕೆ ಆಗಿರೋದೇ ದೇವರ ಕೃಪೆಯಿಂದ, ದೇವರ ನಂಬಿಕೆ ಸ್ತೋತ್ರ. ಈ 65ನೇ ಭಾಗದಿಂದ 80ನೇ ಭಾಗ ತನಕ ಶರೀರ ಭಾವದ ಕರ್ಮಗಳು, ಇದು ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ನಾವು ಕಳೆದ ಭಾಗದಲ್ಲಿನೂ ಹೇಳಿದೆ, ಬಹಳ ಪ್ರಾಮುಖ್ಯವಿರದಂತ ಒಂದು ಸಬ್ಜೆಕ್ಟ್. ಯಾಕೆಂದ್ರೆ ಪವಿತ್ರಾತ್ಮನ ಕೃಪಾವರವಿರುವಂತ ಕ್ರೈಸ್ತರಂತ ನಂಬುವಂತ ವ್ಯಕ್ತಿಗಳಿಗೆ ಇರಬೇಕಾಗಿರೋದು, ಇಲ್ಲಾಂದ್ರೆ ಅವ್ರ ಜೀವನದಲ್ಲಿ ಇರಬಾರದು ಅಂತ ಇರೋದಂತ 14 ವಿಷಯಗಳು ನಾವು ನೋಡಿದ್ವಿ. ಅದರಲ್ಲಿನೂ ನಾನು ಕಳಿಸಿರಿ ಹೇಳಿದೆ, ತುಂಬಾ ಸೀರಿಯಸ್ ಆಗಿರೋದಂತ 6 ವಿಷಯಗಳು, ಇಲ್ಲಾಂದ್ರೆ 6 ತರ ವ್ಯಕ್ತಿಗಳು. ಅದರಲ್ಲಿ ಮುಖ್ಯವಾಗಿ 6 ವಿಷಯ ಅಂತ ಹೇಳುವಾಗ, ಒಂದು ಜಾರನು, ಇನ್ನೊಂದು ಲೋಭಿ, ಅತ್ಯಾಗ್ರಹ ಇರುವಂತ ವ್ಯಕ್ತಿ, ಗ್ರೀಡಿ ಪರ್ಸನ್, ವಿಗ್ರಹಾರಾಧನೆ ಅಂತ ಹೇಳುವಾಗ ನಾನು ಕಳಿಸಿರಿ ಹೇಳಿದೆ, ದೇವರಿಗಿಂತ ಹೆಚ್ಚಾಗಿ ಪ್ರಪಂಚದಲ್ಲಿ ಯಾವುದನ್ನ ನಾವು ಹೆಚ್ಚಾಗಿ ಪ್ರೀತಿಸಿದ್ರು ಅದು ವಿಗ್ರಹಾರಾಧನೆಗೆ ಈಕ್ವಲ್ ಟು. ಅದೇ ರೀತಿಯಲ್ಲಿ ಒಂದು ಇದು ಬರುತ್ತೆ. ಯಾಕೆಂದ್ರೆ ದೇವರ ಮುಖ್ಯ ಸ್ಥಾನ ನಾವು ಕೊಡಬೇಕಾಗಿರೋದು, ಬಿಟ್ಟು ಬೇರೆ ದೇವರಿಲ್ಲ ನಾವು ಹೇಳುವಾಗಲೂ ಆ ದೇವರಿಗಿಂತ ಹೆಚ್ಚಾಗಿ ಬೇರೆ ಯಾವ್ದಾದ್ರು ಅಂದ್ರೆ ಪ್ರಾಪಂಚಿಕವಾಗಿರೋದು, ಕುಟುಂಬ, ಸಭೆ, ಸಮಾಧಾನ, ಅಲ್ಲಿ ಆಸ್ತಿ, ಅಂತಸ್ತು, ಇದೇ ತರ ಕೆಲಸ, ಇದು ಯಾವುದಾದನ್ನು ಕೂಡ ದೇವರಿಗಿಂತ ಹೆಚ್ಚಾಗಿ ಅದನ್ನ ಪ್ರೀತಿ ಮಾಡ್ತಾ ಇರುವಾಗ ಅದೇನಾಗುತ್ತೆ, ವಿಗ್ರಹಾರಾಧನೆ ಆಗುತ್ತೆ. ಕ್ರೈಸ್ತರಾಗಿರುವ ಪವಿತ್ರಾತ್ಮ ಕೃಪಾವರದಲ್ಲಿ ಇದು ಇಷ್ಟೊಂದು ದೇವರ ಆತ್ಮನ ಕುರಿತಾಗಿ ತಿಳಿದಂತ ವ್ಯಕ್ತಿಗಳಾಗಿರುವಾಗ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಇರಬಾರದು. ಅದು ನಾವು ಮುಖ್ಯವಾಗಿ ತುಂಬಾ ತೀಕ್ಷ್ಣವಾಗಿ, ಬಾಕಿ ಇರೋದನ್ನು ಇರಬೇಕು ಅಂತಲ್ಲ, ಬಟ್ ಇದು ತುಂಬಾ ತೀಕ್ಷ್ಣವಾಗಿರೋದು ಜಾರತ್ವ. ಅದೇ ತರ ಈ ಲೋಭಿ, ಅತ್ಯಾಗ್ರಹಿಯಾಗಿರೋ ಒಂದು ವ್ಯಕ್ತಿ, ವಿಗ್ರಹಾರಾಧನೆ, ಬೈಯೋರೆಂದು ಹೇಳುವಾಗ ಈ ನಮ್ಮ ಬಾಯಲ್ಲಿ ಕರ್ತನ ಸ್ತುತಿ ಸ್ತೋತ್ರಗಳು ಹೇಳುವಂತ ಬಾಯಲ್ಲಿನೇ ಕೆಟ್ಟ ಪದಗಳು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ, ಅದು ಹೃದಯದಲ್ಲಿ ಅಂತ ಇರ್ಬೋದು, ಇಲ್ಲದ್ರೆ ಬಾಯಲ್ಲಿ ಹೇಳುವಂತ ವಿಷಯ ಇರ್ಬೋದು, ಅಂತ ವ್ಯಕ್ತಿಗಳು ಅದು ಯಾವ ಕಾರಣದಲ್ಲಿನೂ ಪವಿತ್ರಾತ್ಮನ ಗರ್ಭಗುಡಿ ಆಗಿರುವಂತ ನಮ್ಮ ಹೃದಯ, ಆ ಹೃದಯದಲ್ಲಿ ಇದ್ರೆ ಖಂಡಿತವಾಗಲೂ ವಿಶ್ವಾಸಿಯ ಬಾಯಲ್ಲಿ ಅದು ಬರಬಾರದು. ದೇವರ ಮುಂದೆ ಅದು ದೊಡ್ಡ ತಪ್ಪಾಗಿದೆ. ಅದೇ ರೀತಿಯಲ್ಲಿ ಕುಡುಕನು, ಅದೇ ರೀತಿಯಲ್ಲಿ ಚೀಟಿಂಗ್ ಪರ್ಸನ್, ಸುಳ್ಕೊಳ್ಳುವ ವ್ಯಕ್ತಿ, ಈ ಕಾರ್ಯಗಳು ಯಾವುದನ್ನು ಅಂದ್ರೆ ಇಷ್ಟೇ ವಿಷಯ ಇರೋದು, ಜಾರತ್ವ ಮಾಡಬಾರದು, ಅದೇ ರೀತಿ ಅತ್ಯಾಗ್ರಹಿಯಾಗಿ ನಾವು ಇರಬಾರದು, ವಿಗ್ರಹಾರಾಧನೆ ಮಾಡಬಾರದು, ಒಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಬೈಯುವಂತ ವ್ಯಕ್ತಿಗಳಾಗಿ, ಸಿಟ್ಟಂತ ತೋರಿಸುವಂತ ವ್ಯಕ್ತಿಗಳಾಗಿರಬಾರದು, ಕುಡುಕತನ ಇರಬಾರದು, ಈ ರೀತಿಯಲ್ಲಿ ಒಂದು ಚೀಟಿಂಗ್ ಪರ್ಸನ್ ಆಗಿ ಬೇರೆಯವರಿಗೆ ಮೋಸ ಮಾಡುವಂತ ವ್ಯಕ್ತಿಗಳಾಗಿ ನಾವು ಇರಬಾರದು ಅಂತ ಹೇಳ್ತಾರೆ. ಇದು ಎಲ್ಲಿ 80ನೇ ಭಾಗ ತನಕ ನಾವು ನೋಡಿದ ವಿಷಯ. 65ರಿಂದ 85 ಭಾಗ, 80 ಭಾಗ ತನಕ. 81ನೇ ಭಾಗದಿಂದ ನಾವು ನೋಡ್ರಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಟಾಪಿಕಲ್ಲಿ ಇರೋದು ಪ್ರಕಾರ ಹೌ ವಿ ಸಸ್ಟೈನ್ ಇನ್ ಗಾಡ್ ವಿತ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ಕೃಪಾವರದಿಂದ ನಾವು ಯಾವ ರೀತಿಯಲ್ಲಿ ದೇವರಲ್ಲಿ ನೆಲೆಗೊಂಡಿರೋದು ಅಂತ ಹೇಳುವಾಗ, ಅದು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಈ ವಿಷಯಗಳಲ್ಲಿ ಪವಿತ್ರಾತ್ಮನ ನಮಗೆ ಸಹಾಯ ಮಾಡುವಂಥ ವ್ಯಕ್ತಿಗಳ, ಆ ದೇವರಲ್ಲಿ ನೆಲೆಗೊಳ್ಳಲಿಕ್ಕೋಸ್ಕರ ಸಹಾಯ ಮಾಡುವಂಥ ವ್ಯಕ್ತಿಯಾಗಿ, ಅಲ್ಲಿ ಕಳೆದ ಸೇರಿನೂ ಹೇಳಿದ 7 ವಿಷಯಗಳಿತ್ತು. ಒಂದು ಟ್ರಸ್ಟ್ ಆ್ಯಂಡ್ ಫೇಸು, ಸಬ್ಮಿಟ್, ದೇವರಿಗೆ ನಮ್ಮನ್ನೇ ಒಪ್ಪಿಸುವಂಥ ವಿಷಯ, ಪ್ರಾರ್ಥನೆ ತುಂಬಾ ಹೆಚ್ಚಾಗಿರೋದು. ನಾನು ತುಂಬಾ ಇದಾಗಿ ಹೇಳೋದಂತ ಹೇಳಿದ್ರೆ, ಇದರಲ್ಲಿ ವಿಶ್ವಾಸ ಜೀವನದಲ್ಲಿ ಪವಿತ್ರಾತ್ಮ ಕುರಿತ ಇಷ್ಟೆಲ್ಲ ತಿಳಿದಾದ್ಮೇಲೆ ಹೇಗೆ ಪ್ರಾರ್ಥನೆ ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಹೆಂಗೆ ಎಂದ ನಿಜವಾಗಲೂ ತಿಳಿದ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರೋದಂತೆ. ಪ್ರಾರ್ಥನೆ ಮಾಡುವಾಗ ಒಂದು ವಿಧಾನ ಇದೆ, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನ ಸಿದ್ಧಪಡಿಸುವಂತ ಒಂದು ವಿಧಾನ ಇದೆ. ಇಲ್ಲಿ ನೋಡುವಾಗ 7 ವಿಷಯಗಳಿತ್ತು. ಒಂದು ದೇವರಲ್ಲಿರುವಂತ ನಂಬಿಕೆ, ವಿಶ್ವಾಸ, 2ನೇದು ದೇವರಿಗೆ ನಮ್ಮನ್ನು ಒಪ್ಪಿಸೋದು, 3ನೇದು ಪ್ರೇಯರ್, ಆಮೇಲೆ ದೇವರ ವಾಕ್ಯವನ್ನು ಕಲಿಯುವಂತ ವಿಷಯದಲ್ಲೆಲ್ಲ ಪವಿತ್ರಾತ್ಮನ ನಮಗೆ ಸಹಾಯ ಮಾಡುವಂತ ವ್ಯಕ್ತಿಯಾಗಿ, ಅದೇ ರೀತಿಯಲ್ಲಿ ವಿಶುದ್ಧ ಜೀವನ, ಪರಿಶುದ್ಧಿಯುಳ್ಳ ಜೀವನ ನಡೆಸಬೇಕಾಗಿರೋದಂಥ ವ್ಯಕ್ತಿ, ಅದೇ ರೀತಿಯಲ್ಲಿ ದೇವರ ಮಹಿಮೆಯಲ್ಲಿ ಆಶ್ರಯ ಮಾಡುವಂಥದ್ದು. ಇದೇ ತರ ಒಂದು 7 ವಿಷಯಗಳಲ್ಲಿ ನಾವು ನೋಡುವಾಗ, ಇವತ್ತು ಇನ್ನೊಂದ್ಸರಿ ನೆನಪಿಸ್ಕೊಳ್ಬೇಕು ಅಂತ ನನಗೆ ಅನಿಸಿರೋ ವಿಷಯ ಅಂತ ಹೇಳಿದ್ರೆ, ಇದರಲ್ಲಿ ಪ್ರಾರ್ಥನೆ ವಿಷಯ.
ಈ ಪ್ರಾರ್ಥನಾ ವಿಷಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ಬೆಳಿಗ್ಗೆ, ರಾತ್ರಿ, ಸಂಜೆ ಎಲ್ಲ ನಮಗೆ ಯಾವಾಗ ಅನ್ಸುತ್ತೋ ಅವಾಗೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಆದ್ರೆ ಮುಖ್ಯವಾಗಿ ವಿಶ್ವಾಸಿಗಳು, ಪ್ರಾಪಂಚಿಕ ಮನುಷ್ಯನು, ಅಂದ್ರೆ ಮುಖ್ಯವಾಗಿ ವಿಶ್ವಾಸಿಗಳ ಜೀವನದಲ್ಲಿ ಪ್ರಾರ್ಥನೆ ಹೆಚ್ಚಾಗಿ ಆ ಒಂದು ವಿಷಯಕ್ಕೆ ಬರೋದು ಯಾವಾಗ ಅಂತ ಹೇಳುವಾಗ, ಅದರಲ್ಲಿ ನಾವು ನೋಡುವಾಗ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ, ಸದಾ ಕಾಲವನ್ನು ಪ್ರಾರ್ಥನೆ ಮಾಡಬೇಕು ಅಂತ. ಆದ್ರೆ ಇಲ್ಲಿ ನೋಡಿ, ಒಂದು ಮುಖ್ಯವಾಗಿ ಅಂತ ಹೇಳಿ ನಮ್ಮ ಜೀವನದಲ್ಲಿ ಏನಾದರೂ ತೊಂದರೆ ಬರುವಾಗ, ಯಾಕವನು ಬರೆದ ಪತ್ರಿಕೆ 5:13 ವಾಕ್ಯದಲ್ಲಿ ಈ ವಿಷಯ ಇದೆ. ಅದೇ ರೀತಿಯಲ್ಲಿ ಬಿದ್ದು ಹೋಗಿದಾಗ, ಪಾಪ ಮಾಡಿದಾಗ, ಬಲಹೀನರಾಗಿರುವಾಗ, ನಮ್ಮನ್ನ ನಾವು ನೀತಿವಂತರನ್ನಾಗಿ ಜೀವಿಸಲಿಕ್ಕೋಸ್ಕರ ಪ್ರಯತ್ನ ಪಡುವಾಗ, ಅಗತ್ಯವಿರುವಂತ ಎಲ್ಲಾ ಸಂದರ್ಭದಲ್ಲಿನೂ, ಎಲ್ಲಾ ಸಮಯದಲ್ಲಿನೂ ಪ್ರಾರ್ಥನೆ ಮಾಡಬೇಕಾಗಿರೋದ್ರಿಂದ ಒಂದು ನೆಸೆಸಿಟಿ ವಿಶ್ವಾಸಿಯ ಜೀವನದಲ್ಲಿ ಇದೆ. ಇದು ಹೆಂಗೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ನಮ್ಮ ಜೀವನದಲ್ಲಿ ಕಷ್ಟ ಬರುವಾಗ, ದುಃಖ ಬರುವಾಗ, ನೋವು ಬರುವಾಗ, ಪ್ರಿಯರೇ, ನಮ್ಮ ಪ್ರಾರ್ಥನೆ ಸಾಧಾರಣ ರೀತಿಯಲ್ಲಿ ನಮ್ಮೆಲ್ಲ ಪ್ರಾರ್ಥನೆಗಳಿರುತ್ತೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಈ ಕಷ್ಟ, ದುಃಖ, ನೋವುಗಳು, ತೊಂದರೆಗಳು ಯಾವುದೂ ಇಲ್ಲ, ನಮ್ಮ ಮುಂದೆ ಇನ್ನೇನಿಲ್ಲ, ಪರವಾಗಿಲ್ಲ, ನಾವು ಆರಾಮಾಗಿ ಇದ್ದೀನಂತ ಲೆಕ್ಕ ಬರುವಾಗ ನಮ್ಮ ಪ್ರಾರ್ಥನೆಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಜಸ್ಟೇ ರೂಢಿ ಆಗಿರೋ ಥರ, ಇಲ್ಲಾಂದ್ರೆ ಬೈಹಾಟ್ ಆಗಿ ಮಕ್ಕಳು ಏನು ಆನ್ಸರ್ ಹೇಳ್ತಾರೆ ಅದೇ ರೀತಿಯಲ್ಲಿ ನಮ್ಮ ಬಾಯಲ್ಲಿ ಬೈಹಾಟ್ ಆಗಿರೋದು ನಾವು ಹೇಳ್ತೀವಿ, ಇಲ್ಲಾಂದ್ರೆ ನಮ್ಮ ಮನಸ್ಸಲ್ಲಿ ಯಾವಾಗ ಅನಿಸ್ತಾ ಇರೋದು ಹೇಳ್ತಾ ಇರ್ತೀವಿ. ಪ್ರಿಯರೇ, ಇಲ್ಲಿ ನಾನು ಇದೇ ಈ ಪ್ರೇಯರ್ ಬಗ್ಗೆ, ಪ್ರಾರ್ಥನೆ ಬಗ್ಗೆ ನೆನಪಿಗೆ ತಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ಇದು ನಮಗೆ ಏನಾದ್ರೂ ಬಾಧೆ ಪಡುವಾಗ, ಬಿದ್ದು ಹೋಗುವಾಗ, ಜೀವನದಲ್ಲಿ ಪಾಪ ಮಾಡಿ, ಅಯ್ಯೋ ದೇವರೇ, ಗೊತ್ತೋ ಗೊತ್ತಿಲ್ವೋ ಪಾಪ ಮಾಡಿದಾಗ, ಅದೇ ರೀತಿಯಲ್ಲಿ ನಾವು ನಮ್ಮ ಎಲ್ಲಾ ಜೀವದ ಇದರಲ್ಲಿ ಬಲಹೀನರಾಗಿರುವಾಗ, ಮತ್ತೆ ನಮ್ಮನ್ನು ನೀತಿವಂತರ, ನಮ್ಮ ನೀತಿಯಿಂದ ನಾವೆಲ್ಲೋ ಸ್ವಲ್ಪ ದೂರ ಹೋಗಿದ್ದೀನಿ, ಮತ್ತೆ ನಮ್ಮನ್ನ ನಾವು ತೊಳೆದು ನಮ್ಮನ್ನ ನಾವು ಸರಿಪಡಿಸ್ಬೇಕು ಅಂದ ಒಂದು ಸಂದರ್ಭ, ಹಾಗೆ ಅಗತ್ಯವಿರುವ ಎಲ್ಲಾ ಸಂಗತಿಗಳು ಹೇಳುವಾಗ ತೀಕ್ಷ್ಣವಾಗಿರೋದು ಪ್ರಾರ್ಥನೆ ಬಗ್ಗೆ ನಾನಿಲ್ಲಿ ಹೇಳ್ತಾ ಇರೋದು. ಬಹಳ ತೀಕ್ಷ್ಣವಾಗಿರೋದು ಪ್ರಾರ್ಥನೆ. ನಮ್ಮ ಮೊರೆಯನ್ನು ಕೇಳಿಸ್ಕೊಳ್ಳುವಂತ ದೇವರು, ಮೊರೆ ಇಟ್ಟು ಕೂಗುವ ಕೇಳಿಸ್ಕೊಳ್ಳುವಂತ ದೇವರು, ಆ ಪ್ರಾರ್ಥನೆ ಕೇಳಿಸ್ಕೊಳ್ಳುವಂತ ದೇವರು. ತೀಕ್ಷ್ಣವಾಗಿ, ತೀವ್ರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ನೆಸೆಸಿಟಿ ಎಷ್ಟು ಹೆಚ್ಚಾಗಿದೆ ನಮ್ಮ ಜೀವನದಲ್ಲಿ. ಅದೇ ರೀತಿಯಲ್ಲಿ ನಾನು ಆಗಲೇ ಇನ್ನೊಂದು ವಿಷಯ ಹೇಳಿದೆ, ಈ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನ ನಾವು ಸಿದ್ಧಪಡಿಸ್ಬೇಕಾಗಿರೋ ಒಂದು ವಿಷಯ ಇದೆ. ನೀವೆಲ್ಲ ಹೇಳ್ತೀವಿ, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಏನು ಸಿದ್ಧ ಮಾಡಬೇಕು, ಸರಿಯಾಗಿ ಬಂದು ದೇವರ ವಾಕ್ಯ ಹಿಡ್ಕೊಂಡು, ದೇವರ ವಾಕ್ಯ ಒಂದು ಸರಿ ಓದಿ, ಒಂದು 2-3 ಹಾಡು ಹೇಳಿ, ಅದಾದ್ಮೇಲೆ ನಮ್ಮ ಪ್ರಾರ್ಥನೆಯನ್ನು ಸ್ತುತಿ ಸ್ತೋತ್ರಗಳನ್ನು ನಾವು ಶುರು ಮಾಡ್ತೀವಿ. ಪ್ರಿಯರ, ನಿಜವಾಗಲೂ ನಮ್ಮ ಪ್ರಾರ್ಥನೆ ಆಗಲಿ, ನಮ್ಮ ಆರಾಧನೆ ಆಗಲಿ, ನಾನು ಏನಕ್ಕೆ ಇದು ರಿಪೀಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಅವಾಗ ನಾನು ಇದಷ್ಟು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ನಮ್ಮ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆನೆ ನಾವು ಸಿದ್ಧರಾಗಬೇಕಾಗಿರೋದು ವಿಷಯ ಏನಂತ ಹೇಳಿದ್ರೆ, ಒಂದು, ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋದು ವಿಷಯ, ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಎಲ್ಲರಿಗೂ ಗೊತ್ತು. ಅದೇ ರೀತಿಯಲ್ಲಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕಾಗಿರೋದು. ಇದು ನನ್ನ ಪ್ರಕಾರ ಹೇಳ್ಬೇಕಂತ ಹೇಳಿದ್ರೆ, ಆತನ ಚಿತ್ತಾನುಸಾರವಾಗಿ ನಾವು ಜೀವಿಸಿ ಆತನಿಗೆ ಬೇಡ್ಕೊಳ್ಳುವಂಥ ವಿಷಯಗಳಲ್ಲಿ ಆ ಪ್ರಾರ್ಥನೆಗೆ ಒಂದು ಸ್ಟ್ರೆಂತ್ ಇದೆ, ಒಂದು ಪವರ್ ಇದೆ. ಇಲ್ಲಿ ನೋಡಿ, ಮೂರನೇದಾಗಿ 1 ಯೋಹಾನ 5ನೇ ಅಧ್ಯಾಯ 14-15 ವಾಕ್ಯದಲ್ಲಿ ದೇವರ ಚಿತ್ತಾನುಸಾರವಾಗಿ ಜೀವಿಸುವಂತ ಹೇಳುವಾಗ, ನಮ್ಮ ಮಾಡುವಂತ ಕಾರ್ಯಗಳು, ನಾವು ಜೀವಿಸುವಂತ ರೀತಿ, ಅದು ನಮ್ಮ ಪ್ರಾರ್ಥನೆಗೇನು, ನಮ್ಮ ಜೀವಿಸುವಂತ ರೀತಿಗೇನು ವಿರುದ್ಧವಾಗಿರಬಾರದು. ದೇವರ ಹತ್ರ ನಾವು ಏನೇನೋ ಬೇಡ್ಕೊಳ್ತೀವಿ, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸಿ, ನನ್ನ ತಪ್ಪುಗಳನ್ನು ಕ್ಷಮಿಸಿ ಎಲ್ಲ ನಾವು ಹೇಳ್ತೀವಿ. ಆದರೆ ಬೇರೆಯವರ ತಪ್ಪುಗಳು ನಾವು ಕ್ಷಮಿಸದೆ ದೇವರಿಗೆ ನಮ್ಮ ತಪ್ಪುಗಳು ಕ್ಷಮಿಸಿ ಅಂತ ಹೇಳಿದ್ರೆ, ಲಾರ್ಡ್ಸ್ ಪ್ರೇಯರ್ ಅಂತ ಹೇಳೋದು ನಿಮಗೆಲ್ಲ ಗೊತ್ತು. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಬೇರೆಯವ್ರ ತಪ್ಪುಗಳು ನಾವು ಹೇಗೆ ಕ್ಷಮಿಸ್ತೀರೋ ಅದೇ ಅಳತೆಯಲ್ಲಿ, ಅದೇ ರೀತಿಯಲ್ಲಿ ನನ್ನ ತಪ್ಪುಗಳು ಕ್ಷಮಿಸಿ ಅಂತ ಯೇಸು ಕ್ರಿಸ್ತನ ಹೇಳಿಕೊಟ್ಟಂತ ಆ ಪ್ರೇಯರ್. ಇಲ್ಲಿ ನೋಡಿ, ದೇವರ ಚಿತ್ತಾನುಸಾರವಾಗಿ ಅಂತ ಹೇಳುವಾಗ ಅದೇ ರೀತಿಯಲ್ಲಿ ಬೇರೆಯವ್ರದ್ದು ಏನಾದ್ರು ಎಲ್ಲಾದ್ರು ಅದ್ರ ಬಗ್ಗೆನೇ ಹೇಳ್ತಾ ಇರೋದು. 4ನೇ ವಿಷಯ, ಇನ್ನು ಇದು ಮಾರ್ಕನ ಬರೆಸುವ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಬೇಡಿಕೊಂಡಿರೋದು ಹೊಂದಿದೆ. ಇದೊಂದು ತುಂಬಾ ಚೆನ್ನಾಗಿರೋದು. ಯಾವ್ದಾದ್ರು ಒಂದು ಪ್ರಾರ್ಥನೆ ಮಾಡುವಾಗ ಅಲ್ಪವಿಶ್ವಾಸಿಯಾಗಿ, ಸಿಗ್ಬೋದೋ ಇಲ್ವೋ ನೋಡೋಣ, ದೇವರು ಕೊಡ್ತಾರೋ ಇಲ್ವೋ ನೋಡೋಣ. ಕೆಲವೊಂದು ಪ್ರಾರ್ಥನೆಗಳು ಮಾಡುವಾಗ, ಇನ್ ದ ಡೇಟ್, ಈ ಸಮಯದಲ್ಲಿ, ಇಲ್ಲದ ಅದ್ರ ಒಳಗಡೆ ದೇವರೇ ನನಗೆ ಈ ವಿಷಯ ಬೇಕಾಗುತ್ತೆ, ನನ್ನ ಮೇಲೆ ಕರುಣೆ ತೋರಿಸೋ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಏನ್ ಬಿಟ್ವೀನ್ ಆ ಟೈಮ್ ಪೀರಿಯಡ್ ಇದೆಯಲ್ಲ, ಆ ಸಮಯದಲ್ಲಿ ಅದು ಬರದಲ್ಲಿರುವಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಮನಸ್ಸಲ್ಲಿ ಬರೋ ಒಂದೊಂದು ಆಲೋಚನೆ ಇದೆ, ನನ್ನ ಪ್ರಾರ್ಥನೆ ಯಾಕೆ ದೇವರು ಕೇಳಿಸ್ಕೊಂಡಿಲ್ಲ,
ನಾನು ಈ ಸಮಯದಲ್ಲಿ ಇಷ್ಟು ಕಷ್ಟದಲ್ಲಿ ಇಷ್ಟು ನೋವಲ್ಲಿದೆ ಅಂತ ಕಣ್ಣೀರಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದಿನಲ್ಲ, ಯಾಕೆ ದೇವರು ನನ್ನ ಪ್ರಾರ್ಥನೆ ಇಲ್ಲ? ಪ್ರಿಯರೇ, ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಮಾತ್ರ ನಮಗೆ ಕಣ್ಣೀರು ಬರೋದು. ನಮ್ಮ ಮುಂದೆ ಕಣ್ಣೀರಿಡುವಂತ ಒಂದು ವ್ಯಕ್ತಿ, ಇಲ್ಲದ್ರೆ ನಮ್ಮ ಮುಂದೆ ಅದೇ ರೀತಿಯಲ್ಲಿ ಒಂದು ವ್ಯಕ್ತಿ ಹೇಳುವಾಗ ಅವ್ರನ್ನ ಕ್ಷಮಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ, ಅವರದ್ದು ನೋವುಗಳು ಅರ್ಥ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ, ಅವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ, ಎಷ್ಟು ಕಣ್ಣೀರಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಅದು ವ್ಯರ್ಥ. ಪವಿತ್ರಾತ್ಮನ ಅನುಭವ ಇರುವಂತ ವ್ಯಕ್ತಿಗಳಿಗೆ ಅದು ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನೋಡಿ, ಅದೇ ನೋಡಿ, ಆ ಬೇಡಿಕೊಳ್ಳುವಾಗ ಅದು ನಮಗೆ ಸಿಕ್ಕಿದೆ ಅಂತ ನಂಬಿಕೆ, ಆ ದೃಢವಾದ ನಂಬಿಕೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ಒಂದು ವಿಷಯ ಅಂತ ಹೇಳಿದ್ರೆ, 5ನೇ ವಿಷಯ ಅಂತ ಹೇಳಿದ್ರೆ, ಯಾರಿಗಾದ್ರೂ ಏನಾದ್ರೂ ಒಂದು ವಿರೋಧ ಇದ್ರೆ, ಆ ಅದೇ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಇದೆ, ವಿರೋಧ ಯಾರ ಮೇಲೆ ಆದ್ರೂ ವಿರೋಧ ಇದ್ರೆ ಅದು ಕ್ಷಮಿಸಿ, ಅದು ಕ್ಷಮಿಸುವಂತ ಸುಮ್ಮನೆ ಒಂದು ನಮ್ಗೆ ಏನೋ ಒಂದು ಕಾರ್ಯ ಸಾಧ್ಯಕ್ಕೋಸ್ಕರ ಕ್ಷಮಿಸಿ ಅಂತ ಹೇಳುವಂತ ಲೆಕ್ಕದಲ್ಲ, ಪೂರ್ಣ ಮನಸ್ಸಿನಿಂದ ದೇವರಿಗೆ ಅರ್ಥ, ಬೇರೆ ಯಾರಿಗೆ ಅಂತಲ್ಲ, ದೇವರಿಗೆ ಪೂರ್ಣ ಮನಸ್ಸಿನಿಂದ ನನ್ನ ಮಗನು ಮಗಳು ಇಂಥ ವ್ಯಕ್ತಿಗೆ ಇದೇ ರೀತಿಯಲ್ಲಿ ಕ್ಷಮಿಸಿದ್ದಾನೆ, ಈ ಒಂದು ವಿಚಾರ ದೇವರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಹೃದಯ ವಿಚಾರಗಳೆಲ್ಲ ತಿಳಿದಿರುವಂತ ದೇವರು, ತಿಳ್ಕೊಳ್ಳುವಂತ ದೇವರು, ಗೊತ್ತಾಗುವಂತ ದೇವರು, ಆ ದೇವರ ಮುಂದೆ ನಿರ್ಮಲ ಹೃದಯದಿಂದ, ಚಿತ್ತದಿಂದ, ಹೃದಯ ಆಲೋಚನೆಗಳಿಂದ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ವಿಷಯ. 6ನೇ ವಿಷಯದಲ್ಲಿ ನಾವು ನೋಡ್ತೀವಿ, ಪವಿತ್ರಾತ್ಮನ ಸಹಾಯ ಶಕ್ತಿ ಬೇಡಿಕೊಂಡು, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26, 27ನೇ ವಾಕ್ಯದಲ್ಲಿ, ರೋಮ 8, 26, 27ನೇ ವಾಕ್ಯದಲ್ಲಿ ನಾವು ಇಷ್ಟೆಲ್ಲ ಕಲಿತು ಬರುವಾಗ ನಾವು ಎಷ್ಟೋ ನೋಡಿ ಪವಿತ್ರಾತ್ಮನ ನಮಗೆ ಕೊಟ್ಟಿರೋದಂತ ಸಹಾಯಗಳು ಯಾವ ಯಾವ ವಿಷಯದಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಆವಾಗಲೇ ನಾವು ನೋಡಿರೋದು ಯಾವುದು, ಹೌ ವಿ ಸಸ್ಟೈನ್ ಇನ್ ಗಾಡ್ ವಿತ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್ ಅಂತ ಬರೆಯುವ, ಪವಿತ್ರಾತ್ಮನ ನಮ್ಮ ಸಹಾಯಕನಾಗಿ, ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಳಿಸಿರೋದು, ನಿಮಗೊಬ್ರು ಸಹಾಯಕನನ್ನು ಕಳಿಸ್ಕೊಡ್ತೇನೆ ಅಂತ. ಸಹಾಯಕನಾಗಿರುವಾಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪವಿತ್ರಾತ್ಮನ ಸಹಾಯ ಶಕ್ತಿಯಿಂದ ನಾನು ಪ್ರತಿಯೊಂದು ಸೇರಿನು ಇದೇ ತರ ಏನಾದ್ರೂ ಪ್ರಸಂಗ ಮಾಡುವಾಗ, ಇಲ್ಲಾಂದ್ರೆ ಏನಾದ್ರೂ ಮಾತಾಡ್ಲಿಕ್ಕಿರುವ ಅದಕ್ಕಿಂತ ಜಸ್ಟ್ ಮುಂಬೆ ಎಲ್ಲರೂ ಪ್ರಾರ್ಥನೆ ಮಾಡೋದು, ನನ್ನ ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಇರುತ್ತೆ, ದೇವರೇ ಅಯೋಗ್ಯನು ಪಾಪಿ, ಯಾವ ಯೋಗ್ಯತೆಯೂ ಇಲ್ಲ ಈ ಮಾತುಗಳಿಗೆ ಹೇಳಲಿಕ್ಕೆ, ಇಲ್ಲ ಈ ದೇವರ ವಾಕ್ಯ ಓದಲಿಕ್ಕೆ, ಈ ದೇವರ ವಾಕ್ಯ ಪ್ರಸಂಗ ಮಾಡಲಿಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ. ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ನನ್ನ ಅಯೋಗ್ಯತೆಯನ್ನು ದೂರ ಮಾಡಿ, ಈ ಪಾಪಿಯಾಗಿ ನನ್ನ ಪಾಪಗಳನ್ನು ದೂರ ಮಾಡಿ, ಅಟ್ಲೀಸ್ಟ್ ಈ ಸಮಯದಲ್ಲಿ ಆದರೂ ನಿನ್ನ ಪವಿತ್ರಾತ್ಮನು ನನ್ನಿಂದ ಆ ಪವಿತ್ರಾತ್ಮನು ಮಾತಾಡುವ ರೀತಿಯಲ್ಲಿ ನನ್ನ ಶರೀರವನ್ನು, ನನ್ನ ನಾಲ್ಗೆಯನ್ನು, ನನ್ನ ಆತ್ಮನನ್ನು ಈ ಸಮಯದಲ್ಲಿ ಉಪಯೋಗಿಸಿ ಎಂದು ಒಂದು ಪ್ರಾರ್ಥನೆಯಿಂದ ನಾನು ಯಾವಾಗಲೂ ಪ್ರತಿಯೊಂದು ಸರಿನೂ ನನ್ನ ಮೀಟಿಂಗ್ ಶುರು ಮಾಡ್ತಾ ಇರೋದು. ಪ್ರೇರ, ಅದಕ್ಕೆ ಇಲ್ಲಿ ನೋಡಿ, ಪವಿತ್ರಾತ್ಮನ ಸಹಾಯವನ್ನು, ಶಕ್ತಿಯನ್ನು ಬೇಡಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಅಗತ್ಯವಾಗಿದೆ. 7ನೇ ವಿಷಯ ಅಂತ ಹೇಳಿದ್ರೆ, ತಂದೆಯಾದ ದೇವರ ಮೇಲೆ ನಮಗಿರುವಂತ ಆ ಒಂದು ತಂದೆಯಾದ ದೇವರನ್ನ ನೆನೆಸ್ಕೊಳ್ಳುವಾಗ ನಮಗೆ ಒಂದು ಮುಖ್ಯವಾಗಿ ನೆನೆಸ್ಕೊಳ್ಳುವ ಒಂದು ವಿಷಯ ಇದೆ. ಮನುಷ್ಯರಿಗೋಸ್ಕರ ಈ ಪಾಪಿಗಳನ್ನ ಪ್ರೀತಿ ಮಾಡಿ, ಯಾವುದಕ್ಕಿಂತ ಹೆಚ್ಚಾಗಿ ಈ ಲೋಕದಷ್ಟೇ ಅಷ್ಟೊಂದು ಪ್ರೀತಿ ಮಾಡಿ ಸ್ವಂತ ಮಗನನ್ನು ಏನಾಗಿದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ದೇವರ ಆ ಪ್ರೀತಿಯನ್ನು ತೋರಿಸ್ತಾರೆ. ನಮಗೋಸ್ಕರ ಸ್ವಂತ ಪುತ್ರನನ್ನು ಕೊಟ್ಟಂತ ತಂದೆಯಾದ ದೇವರು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಸೊ ಆ ದೇವರನ್ನ ನಾವು ಪ್ರೀತಿ ಮಾಡಬೇಕಾಗಿರೋದು, ನಮ್ಮ ಸಹೋದರನನ್ನು ನಾವು ಪ್ರೀತಿ ಮಾಡಬೇಕಾಗಿರೋದು ಎಷ್ಟು ಅಗತ್ಯವಾಗಿರೋದಂತ ವಿಷಯವಾಗಿದೆ ಅಂತ ತಿಳಿದು, ಆ ಪ್ರೀತಿಯಿಂದ, ಸಮಾಧಾನದಿಂದ, ಸಂತೋಷದಿಂದ ನಾವು ಪ್ರಾರ್ಥನೆ ಮಾಡಬೇಕು. 8ನೇ ವಿಷಯ, ಎಲ್ಲದಕ್ಕೇನು ಯಾವುದೋ ಒಂದು ಥೆಸಲೋನಿಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿನೂ 8, 9 2 ವಿಷಯಗಳೇನು, ಎಲ್ಲದಕ್ಕೇನು ಉಪಕಾರ ಸ್ತುತಿಯನ್ನು, ಅದೇ ರೀತಿಯಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು. ನಾವು ಕೆಲವೊಮ್ಮೆ ಪ್ರಾರ್ಥನೆ ಮಾಡುವಾಗ ತುಂಬಾ ದುಃಖ ಇರುತ್ತೆ, ಸಂಕಟ ಇರುತ್ತೆ, ಅದರಿಂದ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ದುಃಖ ಸಂಕಟವನ್ನು ನಾವು ದೇವರಿಗೆ ಮೊದಲನೇದಾಗಿ ಹೇಳ್ತೀವಿ. ನಮಗೆ ಅದು ಹೇಳಲಿಕ್ಕೆ ಅಲ್ಲಿ ತನಕ ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷವನ್ನು ಕೊಟ್ಟು ಆ ಅವಕಾಶವನ್ನು ಪ್ರಾರ್ಥನೆ ಮಾಡಲಿಕ್ಕೆ ಅಂತ ನನ್ನ ಮನಸ್ಸನ್ನು ಕೊಟ್ಟಂತ ದೇವರಿಗೆ ಮೊದಲನೇದಾಗಿ ಸ್ತುತಿ ಸ್ತೋತ್ರವನ್ನು ಹೇಳಿ ನಮ್ಮ ಪ್ರಾರ್ಥನೆಗಳು ಶುರು ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಎಲ್ಲವರಿಗೇನು ಯಾರ್ಯಾರಿಂದ ಏನೇನು ಉಪಕಾರ ನಮಗೆ ಸಿಕ್ಕಿದೆ, ಯಾವ್ದು ಸಿಕ್ಕಿದೆ, ಅದಕ್ಕೋಸ್ಕರನು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಹೇಳುವಂತ. ಯಾಕಂದ್ರೆ ನಾವು ಇಲ್ಲಿ ಈಗ ಕೂತಿರೋದು, ನಾವು ಇಲ್ಲಿ ಕೇಳಿಸ್ಕೊಳ್ತಾ ಇರೋದು ನಮ್ಮ ತಾಕತ್ತಿಂದೇನಾ, ಇಲ್ಲದ ನಮಗಿರೋದೊಂದು ಯೋಗ್ಯತೆಯಿಂದೇನಾ, ನಮಗಿರೋದು ಎಜುಕೇಶನ್, ಆಸ್ತಿಯ, ಇದ್ರ ಯಾವುದೊಂದೂ ಅಲ್ಲ. ಇದೆಲ್ಲವಿದ್ರೂ ಆತ್ಮನ ನಷ್ಟವಾಗಿದ್ರೆ ಏನ್ ಪ್ರಯೋಜನ ಎಂದ ದೇವರ ವಾಕ್ಯದಲ್ಲಿ ಇದೆ.
ಪ್ರಿಯರೇ, ಆ ದೇವರ ವಾಕ್ಯದಲ್ಲಿರುವಂಥ ಆತ್ಮನು ನಮ್ಮ ಒಳಗಡೆ ಇರೋದ್ರಿಂದ ಇವತ್ತು ನಾವು ಬದುಕಿದ್ವಿ, ನಾವು ದೇವರ ವಾಕ್ಯದ ಕಲಿತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲಿ ನಮಗೆ ನೋಡಿ ಎಲ್ಲದಕ್ಕೂ ಇದನ್ನು ಪವಿತ್ರಾತ್ಮನ ನನ್ನು ನೋವಿಸ್ತದೆ. 10ನೇ ವಿಷಯ ಅಂತ ಹೇಳೋದು ನಾವು ಎಷ್ಟೋ ಸರಿ ಯೋಚನೆ ಮಾಡೋದನ್ನು, ಪವಿತ್ರಾತ್ಮನನ್ನು ನೋವಿಸ್ತದೆ. ಅರ್ಥಾತ್ ಅದು ಯೇಸು ಕ್ರಿಸ್ತನು ಹೇಳಿದ ಮಾತಿದೆ. ಯಾಕಂದ್ರೆ ನನಗೆ ಬೇಕಾದ್ರೆ ಏನಾದರೂ ಹೇಳಿದ್ರೆ ನಾನು ಕ್ಷಮಿಸ್ತೀನಿ, ಆದ್ರೆ ಪವಿತ್ರಾತ್ಮನ ವಿರುದ್ಧವಾಗಿ ಯಾರಾದ್ರೂ ಏನಾದ್ರೂ ಮಾಡಿದ್ರೆ, ಪವಿತ್ರಾತ್ಮನಿಗೆ ನೋವು ಕೊಟ್ಟಿದ್ರೆ, ಯಾಕಂದ್ರೆ ನಾನು ಈ ಪ್ರಪಂಚದಲ್ಲಿರುವಾಗ ಈ ಮನುಷ್ಯರು ಯಾರನ್ನ ಕಾಪಾಡಲಿಕ್ಕೆ ನಾನು ಬಂದಿದ್ದೆ, ಅವರಿಂದ ನನಗೆ ದ್ರೋಹವನ್ನು, ಅವರಿಂದ ನನಗೆ ಕಷ್ಟವನ್ನು, ದುಃಖವನ್ನು ಸಿಕ್ಕಿರೋದು, ಆ ಶಿಲುಬೆಯ ಮರಣವನ್ನು ಸಿಕ್ಕಿರೋದು. ನಾನು ಯಾರಿಗೋಸ್ಕರ ಬಂದಿರೋ ಅವರೇ ಇದೆಲ್ಲ ಮಾಡಿದೆ. ಆದ್ರೆ ಅದಾದ್ಮೇಲೆ ಇದೆಲ್ಲ ಅನುಭವಿಸಿ ಈ ಮನುಷ್ಯರಿಗೆ, ವಿಶ್ವಾಸಿಗಳಿಗೆ ಏನ್ ಬೇಕು ಅಂತ ಹೇಳಿ ಒಂದು ಸಹಾಯಕನಾಗಿ ಪವಿತ್ರಾತ್ಮನ ಕಳಿಸ್ಕೊಟ್ಟು, ಆ ದೇವರಾತ್ಮನ ಆ ದೇವರಾತ್ಮನಿಗೇನು ಮತ್ತೆ ಇದೇ ದ್ರೋಹ ಇವರು ಮಾಡೋದಾದ್ರೆ ಖಂಡಿತವಾಗಲೂ ಕ್ಷಮೆ ಇಲ್ಲ, ನಮಗೆ ಇನ್ನೊಂದು ಕ್ಷಮೆ ಇಲ್ಲ. ಅದಕ್ಕೆ ಇದು ಎಚ್ಚರಿಸುವಂತ ವಿಷಯ ಆಗಿದೆ. ಅದೇ ಥೆಸಲೋನಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಅದೇ ಪವಿತ್ರಾತ್ಮನನ್ನು ನೋವಿಸಬಾರದು ಅಂದಿರೋದು. ಇದಾದ್ಮೇಲೆ ನಾವು ಹೋಗಿರೋದು ಟಾಪಿಕ್ ಏನಂತ ಹೇಳಿದ್ರೆ, ಫೈನಲಿ ನೋಡಿರೋದೊಂದು ಎಲಿಮೆಂಟ್ಸ್ ಆಫ್ ಹೋಲಿನೆಸ್. ನಾನು ಹೇಳಿದೆ ಇದು ಬೇರೆ ಎಲ್ಲೂ ಸಿಕ್ಕಲ್ಲ, ಕೆಲವೊಂದು ಇದರಲ್ಲಿ ಹುಡುಕಿ ಸಿಕ್ಕಿರೋದ್ರಿಂದ ಎಲಿಮೆಂಟ್ಸ್ ಆಫ್ ಹೋಲಿನೆಸ್ ಅಂತ ಹೇಳುವಾಗ ಅದಕ್ಕೆ 5 ವಿಷಯಗಳನ್ನ ಮಾತಾಡಿದ್ವಿ. ಆಮೇಲೆ 5 ವಿಷಯ ಅದರಲ್ಲಿ ಏನಂತ ಹೇಳಿದ್ರೆ, ದೇವರ ಜೊತೆ. ಪ್ರಿಯರೇ, ಈ ಒಂದು ವಿಷಯ ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ. ನಮ್ಮ ಜೀವನದಿಂದ ಪ್ರತಿಯೊಂದು ದಿವಸವನ್ನು ಈ 5 ವಿಷಯಗಳು ನಾವು ಪಾಲಿಸಲೇಬೇಕು. ಅದು ಒಂದು ನಾವು ಅದಕ್ಕೆಗೋಸ್ಕರ ಆ ಒಂದು ಬಂಧನದಲ್ಲಿ ನಾವಿದ್ದೀನಿ, ಆ ದೇವರ ಜೊತೆ ಆ ಒಂದು ಬಂಧನದಲ್ಲಿ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವನ್ನು ನಮ್ಮನ್ನ ಕಾಪಾಡಿ ಇವತ್ತು ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷದಲ್ಲಿ ನಾವು ಜೀವಿಸ್ತಾ ಇದ್ದಿದ್ರೆ ಅದು ನಮ್ಮ ಯಾವ ಯೋಗ್ಯತೆಯಿಂದಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಶರೀರ ರಕ್ತಗಳಿಂದ. ಯಾವಾಗಲೂ ನಾಶವಾಗಿ ಹೋಗ್ಬೇಕಾಗಿತ್ತು, ಆದ್ರೆ ಆ ಶರೀರ ರಕ್ತಗಳಿಂದ ನಾವು ಇವತ್ತು ಜೀವಂತವಾಗಿ ದೇವರ ವಾಕ್ಯವನ್ನು ಕಲಿಯುವಂಥ ವ್ಯಕ್ತಿಗಳಾಗಿ, ಪವಿತ್ರಾತ್ಮನ ಕೃಪಾವರದಿಂದ, ದೇವರಾತ್ಮನ ಕೃಪಾವರದಿಂದ, ತಂದೆಯಾದ ದೇವರ ಕೃಪೆಯಿಂದ ನಾವು ಜೀವಿಸಲಿಕ್ಕೆ ಸಹಾಯವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇಲ್ಲಿ ಮುಖ್ಯವಾಗಿರೋದು ಈ 5 ವಿಷಯಗಳಿಷ್ಟೇ. ಒಂದು, ಬಿ ಕನೆಕ್ಟೆಡ್ ಟು ಗಾಡ್. ದೇವರ ಜೊತೆ ಸದಾ ಕಾಲವನ್ನು ಒಂದು ಸಂಬಂಧ ಇರಬೇಕು. ಈ ಸಂಬಂಧಕ್ಕೆ ಮುಖ್ಯವಾಗಿರೋದು ಏನ್ ಬೇಕಾಗಿರೋದು, ಒಂದು ಪ್ರಾರ್ಥನಾ ಜೀವದ, ಎರಡನೇದು ದೇವರ ವಾಕ್ಯ. ಈ ದೇವರ ವಾಕ್ಯವನ್ನು ಪ್ರಾರ್ಥನಾ ಜೀವಿತದಲ್ಲಿನೇ ನಿಜವಾಗ್ಲೂ ದೇವರ ಜೊತೆ ಒಂದು ಕಮ್ಯುನಿಕೇಶನ್, ದೇವರ ಜೊತೆ ನಮಗೆ ಡೆವಲಪ್ ಮಾಡ್ಲಿಕ್ಕೆ ಆಗ್ತದೆ. ದೇವರ ಜೊತೆ ಆ ಡೆವಲಪ್ಮೆಂಟ್ ಆಗಬೇಕು. ನಾವು ಯಾವ ರೀತಿಯಲ್ಲಿನೂ ಆ ದೇವರ ಜೊತೆ ಕಮ್ಯುನಿಕೇಶನ್. ಈಗ ನೋಡಿ, ನಮ್ಮ ಜೀವನದಲ್ಲಿ ಯಾವುದೊಂದು ಆಗಲಿ, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಇಲ್ಲಾಂದ್ರೆ ಮನೆಯಲ್ಲಿ ಇರ್ಬೋದು, ಇಲ್ಲಾಂದ್ರೆ ಒಂದು ವಿವಾಹ ಜೀವಿತ ಇರ್ಬೋದು, ಯಾವುದಾದ್ರೂ ಕೂಡ ತಂದೆ ತಾಯಿ ಹೇಳಿದ್ರೆ ಒಂದು ರಿಲೇಶನ್ಶಿಪ್ ಇದೆ. ಇದು ಎಷ್ಟು ತುಂಬಾ ಚೆನ್ನಾಗಿರೋದು ರಿಲೇಶನ್ಶಿಪ್ ಆದ್ರೂ ಕೂಡ ಅದರ ಮಧ್ಯದಲ್ಲಿ ಒಂದು ಕಮ್ಯುನಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಬರ್ತಾ 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 ಇರೋ ಆ ರಿಲೇಶನ್ಶಿಪ್ಗೆ ಒಂದು ಗ್ಯಾಪ್ ಬರುತ್ತೆ. ಈ ಮುಂಚೆ ಎಲ್ಲ ದಿನ ಫೋನ್ ಮಾಡ್ತಾರೆ ಅವರು, ಆಮೇಲೆ ಒಂದ್ಸರಿ ವಾರಕ್ಕೊಂದ್ಸರಿ ಫೋನ್ ಮಾಡ್ತಾರೆ, ಆಮೇಲೆ ತಿಂಗಳಿಗೆ ಒಂದ್ಸರಿ ಆಗುತ್ತೆ, ಆಮೇಲೆ 6 ತಿಂಗಳು ಒಂದ್ಸರಿ ಆಗುತ್ತೆ, ಆಮೇಲೆ ವರ್ಷಕ್ಕೊಂದ್ಸರಿ ಆಗುತ್ತೆ. ಈ ವರ್ಷಕ್ಕೊಂದ್ಸರಿ ಆಗುವಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವರ ಮಧ್ಯೆಯಲ್ಲಿರಂತ ಆ ಡೈಲಿ ಕಾಂಟ್ಯಾಕ್ಟ್, ಡೈಲಿ ಕಮ್ಯುನಿಕೇಶನ್, ಆ ಒಂದು ರಿಲೇಷನ್, ಇಲ್ಲಿ ಏನ್ ನಡೀತಾ ಇದೆ ಅವ್ರಿಗೆ ಗೊತ್ತು, ಅವ್ರಿಗೆ ಅಲ್ಲಿ ಏನ್ ನಡೀತಾ ಇದೆ ನಮಗೇನು ಗೊತ್ತು. ಪ್ರಿಯರೇ, ಇದೇ ರೀತಿಯಲ್ಲಿ ದೇವರ ಚಿತ್ತವನ್ನು ಅರಿತು ಆ ದೇವರ ಚಿತ್ತವನ್ನು, ನಮ್ಮ ಚಿತ್ತವನ್ನು ಕಮ್ಯುನಿಕೇಟ್ ಮಾಡುವಾಗ ನಿಜವಾಗಿಯೂ ಪವಿತ್ರಾತ್ಮನ ಪ್ರಭಾವವನ್ನು ನಮ್ಮಲ್ಲಿ ಹೆಚ್ಚಾಗುತ್ತೆ. ಒಂದು, ದೇವರ ಜೊತೆ ಆ ಒಂದು ಸಂಬಂಧ, ನಿರಂತರ ಸಂಪರ್ಕದಲ್ಲಿ ನಾವು ಇರಬೇಕಾಗುತ್ತೆ. ಪಾಪದ ಮಾರ್ಗದಲ್ಲಿ ಹೋಗಿದ್ರೆ, ಪ್ರಾಪಂಚಿಕವಾಗಿ ಜೀವಿಸಿದ್ರೆ ನಿಜವಾಗಲೂ ಈ ಸಂಬಂಧವನ್ನು, ಈ ಸಂಪರ್ಕವನ್ನು ವಿಶ್ವಾಸಿಗಳ ಜೀವನದಲ್ಲಿ ಸಾಧ್ಯವಾಗಲ್ಲ. ಯೋಹನ್ನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 4ನೇ ವಾಕ್ಯದಲ್ಲಿನೂ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿನೂ ಇದೇ ವಿಷಯವನ್ನು ಬರೆಯಲ್ಪಟ್ಟಿದೆ. ಎರಡನೇ ವಿಷಯ, ಬಿ ಸೆಪರೇಟ್ ಟು ಗಾಡ್. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿನೂ ಇದೇ ವಿಷಯದೇ. ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗ ನಾವು. ಸಾಧಾರಣ ವ್ಯಕ್ತಿಯಾಗಿ ಹುಟ್ಟಿ, ಸಾಧಾರಣ ವ್ಯಕ್ತಿಗಳಾಗಿ, ಯಾವುದೋ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ವ್ಯಕ್ತಿಗಳು ನಾವು ಹೀಗೆ ಸಭೆಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಶರೀರದ ಮೂಲಕ ಒಂದೇ ಶರೀರವನ್ನು ಆಗಿ ಜೀವಿಸುವಾಗ ಇದೇ ದೇವರಿಗೋಸ್ಕರ ನಾವು ಪ್ರತ್ಯೇಕಿಸಲ್ಪಟ್ಟ ಜನಾಂಗ ಆಗುತ್ತೆ.
ಪ್ರಾಪಂಚಿಕ ಮನುಷ್ಯನಾಗಿ ನಾವು ಜೀವಿಸುವಾಗ ದೇವರಿಗೋಸ್ಕರ ಜೀವಿಸುವಂಥ ವ್ಯಕ್ತಿಗಳಾಗಲ್ಲ. ದೇವರಿಗೋಸ್ಕರ ನಾವು ಆ ದೇವರ ಮಾತನ್ನು ಹೇಳಿ ಜೀವಿಸುವಂಥ ವ್ಯಕ್ತಿಗಳಾಗಲ್ಲ. ದೀಕ್ಷಾಸ್ನಾನ ತಗೊಂಡ್ರು, ರಕ್ಷಣೆ ಹೊಂದಿದ್ರು, ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ಒಳ್ಳೆ ಕಾರ್ಯಗಳು ದೇವರು ಮಾಡಿದ್ದನ್ನು ಕೂಡ ಆ ದೇವರಿಂದ ನಾವು ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿ ನಾವು ಒಂದ್ಸರಿ ಆದ ಮೇಲೆ ಮತ್ತೆ ತಿರುಗಿ ನೋಡಲಿಕ್ಕೆ ವಿಶ್ವಾಸಿಗಳಿಗೆ ಅವಕಾಶವಿಲ್ಲ. ಅವರು ದೇವರ ಚಿತ್ತಾನುಸಾರವಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಬೇಕಾಗಿರೋದು ಅದು ಒಂದು ಒಂದು ಬಂಧನದಲ್ಲಿ ದೇವರ ಜೊತೆ ನಮಗಿರುವಂತ ಆ ಒಂದು ಬಂಧ, ಆ ಒಂದು ಸಂಪರ್ಕ ಅದರಲ್ಲಿ ನಾವು ಇರಬೇಕಾಗುತ್ತೆ. ಮೂರನೇ ವಿಷಯ ಏನಂತ ಹೇಳಿದ್ರೆ, ಬಿ ಸೆಪರೇಟೆಡ್ ಫ್ರಮ್ ದ ಆಲ್ ಅನ್ಕ್ಲೀನ್. ಅಶುದ್ಧಿಯಿಂದ ದೂರ ಇರಬೇಕಾಗಿರೋದು. ಅಶುದ್ಧಿ ಅಂತ ಹೇಳುವ ನಿಮಗೆ ಎಲ್ಲ ಗೊತ್ತು. ದೇಹದ ಆಸೆಗಳು, ಶರೀರದ ವಿಲಾಸಗಳು, ಆ 14 ವಿಷಯಗಳನ್ನು ಏನಂತ ಹೇಳಿ ಅದು ಎಲ್ಲದನ್ನು ಅಶುದ್ಧಿಗೆ ನಮ್ಮನ್ನ ಕರ್ಕೊಂಡು ಹೋಗುವಂತ ಕಾರ್ಯಗಳು. ಶುದ್ಧ ಹೃದಯ ನಮಗಿರಲ್ಲ, ಅವಾಗ ಶುದ್ಧ ಶರೀರ ನಮಗಿರಲ್ಲ, ಶುದ್ಧ ಮನಸ್ಸು ನಮಗಿರಲ್ಲ, ಶುದ್ಧ ಆಲೋಚನೆಗಳಿರಲ್ಲ, ದೇವರ ಜೊತೆ ನಮಗೆ ಸಂಪರ್ಕ ಇರಲ್ಲ. ಯಾಕಂದ್ರೆ ದೇವರ ಪರಿಶುದ್ಧನು. ಪರಿಶುದ್ಧಿಯಲ್ಲಿ ವಿಶುದ್ಧಿಯಲ್ಲಿ ಯಾರು ಜೀವಿಸುತ್ತಾರೋ ಅವರ ಹೃದಯದಲ್ಲಿ ವಾಸ ಮಾಡಿ ಕಾರ್ಯ ಮಾಡುವುದು ದೇವರ ಆತ್ಮನು. ಹಾಗಿರುವಾಗ ದೇವರ ವಾಕ್ಯದಲ್ಲಿ ಅದು ಯೆಶಾಯನ ಬರೆದದಿಂದ 52ನೇ ಅಧ್ಯಾಯ 11ನೇ ವಾಕ್ಯದಲ್ಲಿನೂ 2 ಕೊರಿಂಥಿಯನ್ಸ್ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿನೂ ಇದೇ ವಿಷಯ ಇದೆ. ಪ್ರತ್ಯೇಕಿಸಲ್ಪಟ್ಟ ಜನಾಂಗ ನಾವು. 5ನೇ ವಿಷಯ ಅಂತ ಹೇಳಿದ್ರೆ, ಬಿ ಒಬೀಡಿಯಂಟ್ ಟು ಗಾಡ್. ಅಂದ್ರೆ ದೇವರನ್ನ ಅನುಸರಿಸಿ ನಡೆಯುವಂತ ವ್ಯಕ್ತಿ. ಕರ್ತನಾದ ಯೇಸು ಕ್ರಿಸ್ತನು ಅದೇ ಮಾಡ್ರು. ತಂದೆ ಆ ದೇವರ ಚಿತ್ತವೇನಂದ ತಿಳಿದ ವ್ಯಕ್ತಿಯಾಗಿ ಅನುಸರಿಸಿ, ದೇವರನ್ನ ಅನುಸರಿಸಿ, ದೇವರ ವಾಕ್ಯದ ಪ್ರಕಾರ ಅನುಸರಿಸಿ ಜೀವಿಸುವಂತ ವ್ಯಕ್ತಿಯಾಗಿ. ಪ್ರಿಯರೇ, ಇವತ್ತು ನಮ್ಮ ಸಭೆಯಲ್ಲಿ ಫಸ್ಟ್ ಮೀಟಿಂಗ್ ನಂದಿತ್ತು. ಅಲ್ಲಿ ನನಗೆ ಇವತ್ತು ಮುಖ್ಯವಾಗಿರೋ ಒಂದು ಟಾಪಿಕ್ ಏನಂತ ಹೇಳಿದ್ರೆ, ಕ್ರಿಸ್ತ ಯೇಸುವಿನ ಮನಸ್ಸು. ಆ ಕ್ರಿಸ್ತ ಯೇಸುವಿನ ಮನಸ್ಸಂತ ಹೇಳುವಾಗ ನಮಗೆಲ್ಲ ಗೊತ್ತು. ಕರ್ತನಾದ ಯೇಸು ನಮ್ಮ ಮನಸ್ಸಂತ ಹೇಳುವಾಗ ಏನ್ ಹೇಳಿ, ಈಗ ನಮ್ಮ ಮನಸ್ಸಲ್ಲಿ ಯಾರಿಗಾದ್ರೂ ಒಬ್ಬರ ಮೇಲೆ ಸಿಟ್ಟಿದೆ ಅಂತ ಅನ್ಕೊಳ್ಳಿ. ಅವ್ರ ಮೇಲೆ ಸಿಟ್ಟಿದ್ರೆ ಅವ್ರು ನೋಡುವಾಗ ನಮ್ಮ ಮುಖದಲ್ಲಿ ಆ ಸಿಟ್ಟು ಕಾಣಿಸುತ್ತೆ. ಅವ್ರನ್ನ ನೋಡಿದ್ರೆ ಬೈಬೇಕು ಅಂತ ಅನ್ಸುತ್ತೆ, ಹೊಡಿಬೇಕು ಅಂತ ಅನ್ಸುತ್ತೆ. ಇದು ಮಾನುಷಿಕ, ಅದೇ ಪ್ರಾಪಂಚಿಕ ಮನುಷ್ಯನ ಬುದ್ಧಿ, ಅವನ ಕ್ಯಾರೆಕ್ಟರ್ ಅದು. ಆದ್ರೆ ಕ್ರೈಸ್ತರು ಪ್ರಾಪಂಚಿಕ ಮನುಷ್ಯನಿಂದ ಏನಂತ ಹೇಳಿದೆ, ಬಿ ಸೆಪರೇಟೆಡ್ ಟು ಗಾಡ್ ಅಂತ ಹೇಳುವಾಗ, ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ಜನಾಂಗ ಅಂತ ಹೇಳುವಾಗ, ಕ್ರೈಸ್ತರಂತ ಹೇಳುವಾಗ ಕ್ರಿಸ್ತನನ್ನ ಮನಸ್ಸನ್ನು ತಿಳಿದಿರುವಂತ ವ್ಯಕ್ತಿಗಳಾಗಿ ಜೀವಿಸಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಮಾಡಲೇಬೇಕು ಅಂದ ಮಾಡಿದ್ರೆ ಸಾಕು ಅಂದಲ್ಲ, ಮಾಡಲೇಬೇಕು ಅಂದಿರೋದ್ರಿಂದ ಕಾರ್ಯವಾಗಿದೆ. ಯಾಕೆಂತ ಹೇಳಿದ್ರೆ, ಆ ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸಲ್ಲಿ ಏನಿತ್ತು? ತಾಳ್ಮೆ ಇತ್ತು, ಕನಿಕರ ಇತ್ತು, ಸಮಾಧಾನ ಇತ್ತು, ಸಂತೋಷ ಇತ್ತು. ತನ್ನನ್ನು ಯಾರ್ಯಾರು ಏನೇನು ನೋವು ಕೊಟ್ಟಿದ್ರು, ತನಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ರು, ಹೊಡೆದ್ರನು ಉಗಳಿದ್ರು, ಯಾವ ರೀತಿಯಲ್ಲಿ ಏನೇನೋ ಎಷ್ಟೊಂದು ನೋವುಗಳು ಅನುಭವಿಸನು ಕೂಡ ಆ ಗೆತ್ಸೆಮನೆ ತೋಟದಲ್ಲಿ ಒಂದೇ ಒಂದು ನಾವೇನಂತ ಹೇಳಿದ್ರೆ, ಬಿ ಒಬೀಡಿಯಂಟ್ ಟು ಗಾಡ್ ಅಂದಿರುವ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆ ಆದ ದೇವರ ಮೇಲಿರೋಂಥ ಆ ಒಂದು ಒಬೀಡಿಯಂಟ್ ಕ್ಯಾರೆಕ್ಟರ್ ಕರ್ತನಾದ ಯೇಸು ಕ್ರಿಸ್ತನ ಗೆತ್ಸೆಮನೆ ತೋಟದಲ್ಲಿ ಮಾತ್ರ ಹೇಳೋದು, ಆಗಿದ್ರೆ ನನ್ನಿಂದ ನಿಮಗೆ ಆಗಿದ್ರೆ, ನಿನ್ನ ಚಿತ್ತವಾದ್ರೆ, ಇಲ್ಲ ನನ್ನ ಕೈಯಲ್ಲಿ ಇದು ಮಾಡ್ಲಿಕ್ಕೆ ಆಗಲ್ಲ, ಯಾವ ಕಾರಣದ ಬೇರೆ ಯಾರಿಗಾದ್ರೂ ಹೇಳಿ ಅಂತ ಹೇಳಲಿಲ್ಲ. ಅಲ್ಲಿ ಆ ಒಳ್ಳೆ ಆ ಒಂದು ತಾಳ್ಮೆಯ, ಇಲ್ಲಾಂದ್ರೆ ಆ ಮನಸ್ಸನ್ನು, ನಾವೆಲ್ಲ ಒಳ್ಳೆ ಕಾರ್ಯಗಳು, ಯಾವ್ದಾದ್ರು ಕೆಟ್ಟ ಕಾರ್ಯಗಳು ಏನಾದ್ರು ಮಾಡಿದ್ರೆ, ಆ ಕೆಟ್ಟ ಕಾರ್ಯಕ್ಕೆ ದೇವರ ವಾಕ್ಯದಲ್ಲಿ ಇದೆ, ಕೆಟ್ಟ ಕಾರ್ಯಕ್ಕೆ ನಾವು ಒದೆ ತಿಂದ್ರೆ, ಇಲ್ಲಾಂದ್ರೆ ನಮಗೆ ಯಾರಾದ್ರೂ ಬೈದ್ರೆ, ಏನಾದ್ರು ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವಿ. ಯಾಕಂತ ಹೇಳಿ ನಾವು ತಪ್ಪು ಮಾಡಿದೀವಿ. ಅದಕ್ಕೆ ನಾವು ಮಕ್ಕಳಿಗೆಲ್ಲ ಬೈತಾರೆ, ಸುಮ್ಮನೆ ಇರ್ತಾರೆ. ಯಾಕಂದ್ರೆ ಇಲ್ಲಾದ್ರೂ ಹೊಡಿತಾರೆ, ಯಾಕಂದ್ರೆ ತಪ್ಪು ಮಾಡಿ ನಮ್ಮ ಕಡೆ, ಅದಕ್ಕೆ ಸುಮ್ಮನೆ ಇರೋದು ಬೆಸ್ಟ್ ಅಂದ. ಸೊ ಮನುಷ್ಯನದು ಬುದ್ಧಿ ಅದು. ನಾವೇನಾದ್ರೂ ತಪ್ಪು ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತೀವಿ. ದೇವರ ಮಕ್ಕಳಿಗೆ ಇನ್ನೊಂದಿದೆ, ಅವರು ತಪ್ಪು ಮಾಡಿಲ್ಲ ಆದ್ರೂ ಕೂಡ ಸುಮ್ಮನೆ ಆಗ್ಬಿಡ್ತೀವಿ. ಯಾಕೆಂದ್ರೆ ಅಲ್ಲಿ ಹೇಳಿದಂತ ವಿಷಯ ಅಂತ ಹೇಳುವಾಗ, ನೀವು ತಪ್ಪು ಮಾಡಿ ಒದೆ ತಿಂದ್ರೆ, ಇಲ್ಲಾಂದ್ರೆ ಬಯಸ್ಕೊಂಡಿದ್ರೆ ಅದರಲ್ಲಿ ಏನಿದೆ? ಆಸ್ ಇಟ್ ಈಸ್. ನೀವು ತಪ್ಪು ಮಾಡಿದಕ್ಕೆ, ತಪ್ಪು ಮಾಡದಲ್ಲೇ ನೀವು ಬಯಸ್ಕೊಳ್ಳುವಾಗ, ನೀವು ಒದೆ ತಿಂದುವಾಗ, ಇಲ್ಲಾಂದ್ರೆ ನಿಮ್ಮ ಮನಸ್ಸಿಗೆ ನೋವಾಗುವಾಗ, ಅದು ದೇವರ ಮುಂದೆ ಶ್ರೇಷ್ಠವಾಗಿರೋದು ವಿಷಯ ಆಗುತ್ತೆ. ಇದು ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು, ಮನೋಭಾವ. ಆ ಶಿಲುಬೆಯಲ್ಲಿ ಆ ನೋವೆಲ್ಲ ಅನುಭವಿಸುವಾಗಲೂ ಹೇಳಿದಂತೆ, ದೇವರೇ, ತಂದೆಯಾದ ದೇವರೇ, ಇವ್ರು ಮಾಡ್ತಾ ಇರೋದೇನಂದ್ರೆ ಇವ್ರಿಗೆ ಗೊತ್ತಿಲ್ಲ, ಇವರನ್ನ ಕ್ಷಮಿಸಿ. ನಮಗೆ ನಮ್ದು ಮನುಷ್ಯನದು ಬುದ್ಧಿ ಏನ್ ಗೊತ್ತಾ? ಮನುಷ್ಯನ ಬುದ್ಧಿ ಇಷ್ಟೇ ವಿಷಯ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈಗ
ನಾವೇನಾದ್ರೂ ತಪ್ಪು ಮಾಡಿದ್ದನ್ನು ಕೂಡ ಯಾರಾದ್ರೂ ಪ್ರಶ್ನೆ ಮಾಡುವಾಗ ನಾನು ಮಾಡಿದೆ ಸರಿ ಅಂತ ವಾದ ಮಾಡೋದು ಮನುಷ್ಯನು. ಯಾವ ರೀತಿಯಲ್ಲಿ ನಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳೋದೇ ಇಲ್ಲ. ತಪ್ಪು ಒಪ್ಕೊಂಡಿದ್ರೆ ನಾನೇನೋ ಸಣ್ಣವನಾಗ್ಬಿಡ್ತೀವಿ ಅಂತ ಒಂದು ಫೀಲಿಂಗ್, ಒಂದು ಫಿಯರ್. ತಪ್ಪು ಮಾಡಿದನ್ನು ಒಪ್ಕೊಳ್ಳೋದಲ್ಲಿರೋ ಮನುಷ್ಯನು, ಅವನ ಹತ್ರ ಸರಿ ಇದೆ. ಅವ್ನು ಸರಿ ಮಾಡುವಾಗಲೂ ಇನ್ನು ಯಾರಾದ್ರೂ ಬೈಲಿಕ್ಕೆ ಹೋಗ್ತಾ ಇದ್ರೆ, ಇಲ್ಲಾಂದ್ರೆ ಬೇರೆ ಏನೋ ಹೊಡೆದಾಡ್ಲಿಕ್ಕೆ ಹೋಗ್ತಾ ಇರುವಾಗ ಏನಂತ ಮಾಡ್ತಾರೆ, ನಾನೇನಕ್ಕೆ ಎದುರ್ಕೊಬೇಕು, ನಾನು ಯಾಕೆ ಸುಮ್ಮನೆ ಆಗ್ಬೇಕು, ಯಾಕೆ ನಾನು ತಪ್ಪು ಮಾಡಲಿಲ್ಲ, ನಾನು ಸರಿ ಮಾಡಿದ್ರೆ ಅದಕ್ಕೆ ಸರಿಯಾಗಿ ನಾನು ಮಾತಾಡ್ತೇನೆ, ಅವನು ಮಾತಾಡಿದ್ರೆ ನಾನು ಮಾತಾಡ್ತೇನೆ, ಅವನು ಹೊಡಿಲಿಕ್ಕೆ ಬಂದ್ರೆ ನಾನು ಹೊಡಿತೀನಿ, ಯಾಕೆ ನಾನು ತಪ್ಪು ಮಾಡಲಿಲ್ಲ. ಪ್ರಿಯರೇ, ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ನಮ್ಮಲ್ಲಿ ಬರಲಿಕ್ಕೆ ನಮಗೆ ಸಹಾಯ ಮಾಡುವಂಥ ಪವಿತ್ರಾತ್ಮನು, ಆ ಕ್ರಿಸ್ತನಲ್ಲಿ ಇದ್ದಂಥ ಸಹನ ಮನೋಭಾವವನ್ನು ನಮ್ಮಲ್ಲಿ ಬೇಕು ಅಂದ ನಮ್ಮಲ್ಲಿ ಕೊಡಲಿಕ್ಕಿರುವಂಥ ಪವಿತ್ರಾತ್ಮನು, ನಮ್ಮನ್ನು ನಡೆಸುವಂಥ ಪವಿತ್ರಾತ್ಮನು. ಕರ್ತನಾದ ಯೇಸು ಕ್ರಿಸ್ತನ್ ನೋಡಿ ಒಂದು ಮಾತು ಹೇಳಲಿಲ್ಲ. ಕೊನೆಗೆ ಪ್ರಾಣ ಬಿಡೋದಕ್ಕಿಂತ ಮುಂಚೆ ಆ ನೋವು, ಆ ಮರಣಕ್ಕಿಂತ ಹೆಚ್ಚಾಗಿರೋದು ಆ ನೋವು ಅನುಭವಿಸುವಾಗ ಹೇಳಿದು, ನನ್ನ ದೇವರೇ ಯಾಕೆ ನನ್ನನ್ನೇ. ನೋಡಿ ಪ್ರಿಯರೇ, ಅಲ್ಲಿ ಇವರಿಗೆ ಈ ಪಾಪಿಗಳಿಂದ ನಾನು ಇದೆಲ್ಲ ಅನುಭವಿಸ್ಬೇಕಾಗಿರೋದು ಗುಣಗುಟ್ಟ ಸ್ವಭಾವ ವಿಶ್ವಾಸಿಗಳಲ್ಲಿ ಇರುವಂಥದ್ದು. ಇದು ನಂದು ಏನು ಮಾಡಬೇಕಾಗಿಲ್ಲ, ಬೇರೆ ಯಾರು ಮಾಡಿರೋ ತಪ್ಪಿಗೆ ನಾನು ಅನುಭವಿಸ್ಬೇಕಾಗಿರೋದು. ಇದರ ಹಲವಾರು ವಿಷಯಗಳು ಹೇಳ್ಬೋದು. ಇಲ್ಲಾಂದ್ರೆ ಸ್ವಪ್ರಯತ್ನದಿಂದ ಎಸ್ಕೇಪ್ ಆಗುವುದಿತ್ತು. ಇದು ಕ್ರಿಸ್ತನಲ್ಲಿದ್ದಂಥ ಮನಸ್ಸು. ಪವಿತ್ರಾತ್ಮನ ಕುರಿತಾಗಿ ಇಷ್ಟೊಂದು ನಾವು ಇಷ್ಟೊಂದು ಭಾಗಗಳು, ಇಷ್ಟೊಂದು ಧ್ಯಾನ ಮಾಡಿದಂಥ ಸಂದರ್ಭಗಳು ನೆನೆಸ್ಕೊಳ್ಳುವಾಗ ಪ್ರಿಯರೇ, ಆ ದೇವರಿಗೆ ಎಷ್ಟು ಸ್ತುತಿ ಸ್ತೋತ್ರ ಹೇಳಿದ್ರು ಸಾಲದು. ಯಾಕೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಿಮಗೆ ಹೇಳಿಕೊಡುವಾಗಲೂ ಅದೇ ರೀತಿಯಲ್ಲಿ ಇದೇ ಪ್ರಶ್ನೆಗಳನ್ನು ನನಗೆ ಪ್ರಶ್ನೆ ಮಾಡಿ, ನನ್ನ ಮನಸ್ಸನ್ನು, ಆತ್ಮನನ್ನು ದೇವರಿಗೆ ಒಪ್ಪಿಸಿ ಮಾಡುವಂಥ ಸಂದರ್ಭಗಳು. ಇಲ್ಲಿ ನೋಡಿ, ಬಿ ಒಬಿಡಿಯಂಟ್ ಟು ಗಾಡ್ ಅಂತ ಹೇಳುವಾಗ ಎಲ್ಲಾ ವಿಷಯದಲ್ಲಿನೂ ಆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಸ್ವಭಾವಗಳನ್ನು, ಆ ಮನಸ್ಸನ್ನು ನಮ್ಮಲ್ಲಿ ಇರಬೇಕಾಗಿರೋದು ತುಂಬಾ ಅಗತ್ಯವಾಗಿರೋದಂಥ ವಿಷಯ. ನಾವು ನೋಡಿ 101ನೇ ಭಾಗದಲ್ಲಿ ನಾವು ಇಲ್ಸಿ ಅಂತ ಹೇಳಿದ್ರೆ, ಕೊನೆಗೆ ಅದು ಹೇಳಿ ನನ್ನ ಈ ಸೆಷನ್ ಮುಗಿಸ್ತೀನಿ. ದೇವರ ಚಿತ್ತವಾದ್ರೆ ಇನ್ನೊಂದು ಸಬ್ಜೆಕ್ಟ್ ತಗೊಂಡು ಇನ್ನೊಂದ್ಸರಿ ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿ ಲಾಸ್ಟ್ ನಾವು ನೋಡಿದ್ರೆ ಸ್ಪಿರಿಚುವಲ್ ಡಿಸೆಪ್ಷನ್ ಅಂತ ಹೇಳುವಾಗ, ಆತ್ಮೀಯ ವಿಷಯಗಳಲ್ಲಿ ಈ ಕೊನೆ ಕಾಲದಲ್ಲಿ ನಾವು ಬಿದ್ದು ಹೋಗುವಂತ ರೀತಿಯಲ್ಲಿ ಹಲವಾರು ವಿಷಯಗಳು ನಮ್ಮ ಕಣ್ಮುಂದೆ ಬರುತ್ತೆ. ಅದು ಪ್ರಾಪಂಚಿಕ, ಈಗ ನಿಮಗೆ ಗೊತ್ತಿರ್ಬೋದು AI ಅಂತ ಹೇಳ್ತಾ ಇರೋದು ಹೊಸ ಟೆಕ್ನಾಲಜಿ. ಇದೇ ತರ ಹಲವಾರು ವಿಷಯಗಳು ಪ್ರಾಪಂಚಿಕವಾಗಿಯೂ, ಅದಲ್ಲದೆ ನಮ್ಮ ಒಳಗಡೆ ಇರೋಂಥ ಬುದ್ಧಿ ನಮಗೆ ಇಲ್ಲದ್ರೆ ಆ ಆಲೋಚನಾ ಶಕ್ತಿ ನಮಗೆ ಇಲ್ಲದಲ್ಲಿ ಇರೋದನ್ನು ಕೆಲವೊಂದು ವಿಷಯಗಳು ನಮ್ಮ ಮುಂದೆ ಬರುತ್ತೆ. ಕೆಲವೊಂದು ಕಡೆ ವಿಶ್ವಾಸದಿಂದ ಬಿದ್ದು ಹೋಗಲಿಕ್ಕಿರೋದು ಅವಕಾಶಗಳಿರುತ್ತೆ. ಯಾವ ಕಾರಣದಲ್ಲಿನೋ ಎಷ್ಟೋ ಜನಕ್ಕೆ ಈಚೆ ನೋಡಿದ್ರೆ ಚರ್ಚಿಗೆ ಹೋಗಲಿಕ್ಕೆ ಬೇಕೋ ಬೇಡೋ ಅಂತ ಎರಡು ಮನಸ್ಸಿಂದ ಹೋಗುವರು ಎಷ್ಟೋ ಜನ ಇದ್ದಾರೆ. ಇಲ್ಲ, ಕೆಲವರು ಹಿರಿಯರು ಬೈತಾರೆ, ಯಾಕೆ ಬಂದಿಲ್ಲ ಅಂತ ಹೇಳ್ತಾರೆ, ವಿಚಾರಿಸ್ತಾರೆ, ಇಲ್ಲಾಂದ್ರೆ ಅವ್ರ ಮನೆಗೆ ಬರ್ತಾರೆ, ಈ ಒಂದು ವಿಷಯದಲ್ಲಿ ಹೋಗ್ತಾರೆ. ಪ್ರಿಯರೇ, ಪವಿತ್ರಾತ್ಮನ ಕೃಪಾವರದಿಂದ ನಡೆಸುವಂತ ವ್ಯಕ್ತಿಗಳಾಗಿರುವಾಗ ದೇವರಿಗೆ ಆರಾಧನೆ ಸಲ್ಲಿಸಬೇಕಾಗಿರೋದು ನಮ್ಮ ಕರ್ತವ್ಯ. ದೇವರಿಗೆ ನಮ್ಮ ಆರಾಧನೆ ಬೇಕು ಅಂತ ಏನೂ ಅಲ್ಲ. ಆದ್ರೆ ನಾವು ದೇವರ ಮುಂದೆ ನಮ್ಮನ್ನು ಇವತ್ತು ಆರೋಗ್ಯವಾಗಿ ಸಮಾಧಾನ ಸಂತೋಷದಲ್ಲಿ ನಿಲ್ಲಿಸಿದೆ ಅಂತ ಹೇಳೋದಕ್ಕೆ ದೇವರ ಸಭೆಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ನಾವು ವ್ಯಕ್ತಪಡಿಸ್ತಾ ಇರೋದು ಹೌದು, ಆ ದೇವರ ಕೃಪೆಯಿಂದ ನಾನು ಬದುಕ್ತಾ ಇದ್ದೇನೆ ಅಂತ. ಅಲ್ಲಿ ನಾವು ಆ ಲಾಸ್ಟ್ ಸೆಷನ್ ಅಲ್ಲಿ ನಾವು ನೋಡೋದು ವಿಷಯಗಳಿದೆ. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 24 28 ತನಕ ಇರೋದು ವಿಷಯಗಳು. ಅದೇ ರೀತಿಯಲ್ಲಿ ಸುಳ್ಳು ಪ್ರವಾದಿಗಳಿರ್ಬೋದು, ಇದೇ ರೀತಿಯಲ್ಲಿ ಹಲವಾರು ಶೋಧನೆಗಳು ಬರುವಂತ ವಿಷಯಗಳಿರ್ಬೋದು. ಅದೇ ರೀತಿಯಲ್ಲಿ ನಮಗೆ ಏನಂದ 2 ಕೊರಿಂಥಿಯನ್ಸ್ 11ನೇ ಅಧ್ಯಾಯ 13-15, ಆದ್ರೆ ಅಂದವರು ಸುಳ್ಳು ಅಪಸ್ತಲರು, ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ಆಗಿದ್ದಾರೆ. ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ಸೈತಾನನು, ನಾವು ನೋಡಿದ್ವಿ ಸೈತಾನ ಆ ಕೊನೆ ಕಾಲದಲ್ಲಿ 14ನೇ ವಾಕ್ಯದಲ್ಲಿ ಇದೇನು ಆಶ್ಚರ್ಯವಿಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಸಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಆದ್ರಿಂದ ಪ್ರಿಯರೇ, ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ಆ ಪವಿತ್ರಾತ್ಮನ ನಿಜವಾಗ್ಲೂ ತಿಳಿದಂತ ವ್ಯಕ್ತಿಗಳಾಗಿ 2 ವಿಷಯ ನಾನು ಹೇಳಿದ್ರೆ, ಒಂದು ಪ್ರಾರ್ಥನಾ ವಿಷಯ, ಎರಡನೇದು ದೇವರ ಜೊತೆ ಇರೋದು ಸಂಪರ್ಕದಲ್ಲಿ ನಾವು ಇರಬೇಕಾಗಿರೋದು ವಿಷಯ. ಈ ಕಮ್ಯುನಿಕೇಶನ್ ಟು ಗಾಡ್, ಈ ಕಮ್ಯುನಿಕೇಶನ್ ಟು ಗಾಡ್ ಅಂತ ಹೇಳುವಾಗಲೂ, ಪ್ರಾರ್ಥನೆ ಅಂತ ಬರುವಾಗಲೂ ಅದರಲ್ಲಿ ದೇವರ ವಾಕ್ಯದ
ಇದು ಎಲ್ಲ ವಿಷಯ ಇದು ಹೇಗೆ ಸುಳ್ಳು ಯಾವುದು, ತಪ್ಪು ಯಾವುದು, ಸರಿ ಯಾವುದು, ಸುಳ್ಳು ಪ್ರವಾದಿಗಳು ಯಾರು ಅಂತ ನಿಮಗೆಲ್ಲ ತಿಳಿಸಿಕೊಡುವಂಥದ್ದು ಈ ದೇವರ ವಾಕ್ಯದಲ್ಲಿ, ಈ ದೇವರ ಆತ್ಮನ ಮುಖಾಂತರ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ತುಂಬ ಚೆನ್ನಾಗಿ ಈ ನಿಮಗೆಲ್ಲ ಉಪಕಾರಪ್ರದವಾಗಿದೆ ಅಂತ ಅನ್ಕೊಳ್ತೀನಿ. ಈ ಹೋಲಿ ಸ್ಪಿರಿಟ್ ದಿ ಸೆಷನ್ಸ್ ತುಂಬ ಹೆಚ್ಚಾಗಿ ತುಂಬ ಅಷ್ಟೊಂದು ನಾಲೆಜ್ ಏನೇನು ನನಗಿಲ್ಲ. ಆದರೂ ನನ್ನ ಆ ಸಣ್ಣ ಬುದ್ಧಿಯಲ್ಲಿ ದೇವರು ಕೊಟ್ಟಂಥ ಕೃಪೆಯಲ್ಲಿ ನಿಮ್ಮ ಮುಂದೆ ಇಷ್ಟು ದಿವಸ ಇದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಹೇಳಿದಂಥ ಎಲ್ಲ ವಿಷಯಗಳನ್ನು ನಿಮ್ಮ ಮನಸ್ಸಲ್ಲಿ ಇರಲಿ, ಹೃದಯದಲ್ಲಿ ಇರಲಿ. ನಮ್ಮ ಜೀವಮಾನ ಎಲ್ಲವನ್ನು ನಮ್ಮ ದೇವರ ಆತ್ಮನಿಗೆ ನೋವು ಕೊಡದೆ ನಾವು ಜೀವಿಸುವ ಹಾಗೆ ನನ್ನನ್ನು ನಿಮ್ಮನ್ನು ಎಲ್ಲವರನ್ನು ದೇವರು ಅನುಗ್ರಹಿಸಿ ಆಶೀರ್ವದಿಸಲಿ.